ಇದು ನೀವು ಯೂಟ್ಯೂಬ್ ಸ್ಟಾರ್ಟ್ ಆದ್ಮೇಲೆ ಮನೆ ಕಟ್ಟಿದ್ದಲ್ಲ? ಹಾ, ಯೂಟ್ಯೂಬ್ ಸ್ಟಾರ್ಟ್ ಆದ್ಮೇಲೆ ಸೈಟ್ ಮುಂಚೆನೆ ತಗೊಂಡಿದ್ದು? ಸೈಟ್ ಮುಂಚೆನೆ ತಗೊಂಡಿದ್ವಿ. ನಾನು ನಿಮ್ಗೆ ಕಡಲೆ ಬೀಜ ಅಂತ ಹೇಳ್ದೆ ಗೊತ್ತಾ, ಈ ಸೈಟು, ಈ ಬೇಸ್ಮೆಂಟ್, ಇಟ್ಸ್ ಆಲ್ ಫ್ರಮ್ ಕಡಲೆ ಬೀಜ. ನಾವು ಮನೆ ಕಡಲೆ ಬೀಜ ಅಂತ ಹೆಸರಿಡ್ಬೇಕಿತ್ತು ಆಕ್ಚುಲಿ. ಅದಿತಿ ಅಂತ ಹೆಸರಿಟ್ವಿ. ಅದೇ ಕಡಲೆ ಬೀಜದ ಬಿಸ್ನೆಸ್ ಇಲ್ಲೇ ಸ್ಟಾರ್ಟ್ ಮಾಡಿದ್ದೆ ಬೇರೆ ಕಡೆ. ನಮ್ದು ಇವರು ಒಂದು ಮನೆ ಕೊಟ್ಟಿದ್ರು ಅಂತ ಹೇಳಿದೆ ಅಲ್ಲ, ಅಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು ಬಿಸ್ನೆಸ್ ಅದು ಆಕ್ಚುಲಿ. ಓಕೆ, ಸೊ ಅಲ್ಲಿ ಸ್ಟಾರ್ಟ್ ಮಾಡಿ ಒಂದೇನೋ ಸ್ಮಾಲ್ ಅಮೌಂಟ್ ರೆಡಿ ಮಾಡಿ ಅದನ್ನ ಡೌನ್ ಪೇಮೆಂಟ್ ಆಗ ಹಾಕಿ ಲೋನ್ ಮಾಡಿ ವಿ ಪರ್ಚೇಸ್ ದಿಸ್ ಲ್ಯಾಂಡ್. ಅಂಡ್ ಅಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿದ್ರ? ಕಡಲೆ ಬೀಜದಿಂದನೇ ಮಾಡಿರೋದು. ಸಂಬಳ ಅಂತೂ ನಮ್ದು ಅಲ್ಲಿಂದಲ್ಲಿಗೆ. ಇವಾಗ ಮದ್ವೆ ಹೆಂಗಾಯ್ತು? ಕಡಲೆ ಬೀಜ ಕಟ್ಟ ಹುಡ್ಗಂಗ್ ಸ್ಟೋರಿ, ದಟ್ಸ್ ಅನದರ್ ಸ್ಟೋರಿ. ಅದು ಕತೆ ಬೇರೆ ಇದೆ. ಸೊ ಇದು ನನ್ನ ಜರ್ನಿ ಆಯ್ತು. ಓಕೆನಾ? ಸೊ ಇಲ್ಲಿ ತನಕ ಬಂದಿರೋ ಜರ್ನಿ, ಅಲ್ಲಿಗೆ ಬಂದೆ. ಸೊ ಕಡಲೆ ಬೀಜಕ್ಕೂ ಒಂದು ಸ್ಟೋರಿ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಅಂಡ್ ನೀವು ಹೇಳಿದ್ರಲ್ಲ ಮದುವೆ ಹೆಂಗೈತಿ, ಹುಡುಗಿ ಇಲ್ಲಿಗೆ ಹೆಂಗ್ ಬಂದ್ಲು, ಫೋನಲ್ಲಿ ಇರೋಳು, ಅದಕ್ಕೆ ಬೇರೆ ಸ್ಟೋರಿ ಇದೆ. ಬನ್ನಿ ಮಾತಾಡೋಣ, ಮುಂದೆ